ಜ್ವಾಲಮಾಲಿನಿ, ಸೂರ್ಯಾಸ್ತವಾದರೂ ಇನ್ನೂ ಮಾರ್ಗನೇತ್ರ ಬಂದಿಲ್ಲ. ಯಾಕೆ ಮಾರ್ಗನೇತ್ರನಿಗೆ ಏನಾದರೂ ತೊಂದರೆಯಾಗಿದೆ ಅಥವಾ ನನ್ನ ಈ ಪೂಜೆಯಲ್ಲಿ ಮತ್ತೆ ದೋಷ ಉಂಟಾಯಿತೆ ಅಥವಾ ಯಾವುದಾದರೂ ದುಷ್ಟಶಕ್ತಿಗಳನ್ನು ಅವನು ತಡೆಯಿದೆ. ಎಂತ ದುಷ್ಟಶಕ್ತಿಗಳು ಬಂದರೂ ಅದನ್ನು ಮೀರಿ ಗೆದ್ದು ಬರುವವನು ಎಂದು ಸೋತನೆ ಅಥವಾ ದಿಗ್ವಿಜಯ ಇಲ್ಲವಾದರೆ ತಾಯಿ ಜ್ವಾಲಮಾಲಿನಿ, ಮಾರ್ಗನೇತ್ರನ ಬಗ್ಗೆ ನನಗೆ ಸೂಚನೆ ಕೊಡು. ಮಾರ್ಗನೇತ್ರ ಎಲ್ಲಿದ್ದರೂ ನನ್ನ ಕಣ್ಣ ಮುಂದೆ ಬರುವಂತೆ ಮಾಡು. ತಾಯಿ ಜ್ವಾಲಮಾಲಿನಿ, ನನ್ನ ಕಣ್ಣ ಮುಂದೆ ಮಾರ್ಗನೇತ್ರ ಬರುವಂತೆ ಮಾಡು. ಯಾರಿವನು? ನನ್ನ ವರದಿಯನ್ನೇ ದಾಟಿ ಬಂದಿದ್ದಾನೆಂದರೆ ಇವನು ಸಾಮಾನ್ಯದವನಂತೂ ಅಲ್ಲ. ಯಾರು ನೀನು? ಇಲ್ಲಿಗೆ ಹೇಗೆ ಬಂದಿರುವೆ? ಮಾತಾಡು, ಇಲ್ಲದಿದ್ದರೆ ನೀನು ಈಗಲೇ ಸುಟ್ಟು ಭಸ್ಮ ಮಾಡುತ್ತೇನೆ. ಸಂಮೋಹಿನಿ ಮಂತ್ರಕ್ಕೆ ಒಳಗಾಗಿದ್ದಾನೆ ಅಂದರೆ ಶಿವನನ್ನು ಯಾರಾದರೂ ಇಲ್ಲಿಗೆ ಕಳಿಸಿದ್ದಾರೆ ಅಥವಾ ನನ್ನ ಮೇಲೆ ಗೂಢಾಚಾರಿಕೆ. ಇವನನ್ನ ನೋಡಿದರೆ ಎಲ್ಲೋ ನೋಡಿದಂತೆ ಅನಿಸುತ್ತಿದೆಯಲ್ಲ. ಇವನ ಬಳಿ ಮಾತನಾಡಿರುವಂತೆ ಭಾಸವಾಗುತ್ತಿದೆಯಲ್ಲ. ಯಾರು ನೀನು? ನೀವು ಹೇಳ್ದವನ ಕರ್ಕೊಂಡು ಬಂದಾಯ್ತು. ಮಾರ್ಗನೇತ್ರ, ನಾನು ಹೇಳಿದ್ದು ನಾಗಮಣಿನ ಅಪಹರಿಸಿದ ದಿಗ್ವಿಜಯನನ್ನು ಕರೆದುಕೊಂಡು ಬರಲು. ಇವನ್ ಯಾರು? ಇಲ್ಲ ಒಡೆಯ, ಇವನೇ ದಿಗ್ವಿಜಯ. ನಾಗಮಣಿ ಅಪಹರಿಸಿದ ದಿಗ್ವಿಜಯ ಇವನಲ್ಲ. ಎಲ್ಲೋ ತಪ್ಪಾಗಿದೆ. ಇಲ್ಲ ಒಡೆಯ, ತಪ್ಪಾಗಿಲ್ಲ. ನಿಮ್ಮ ತಪಶಕ್ತಿಯಿಂದ ಪರೀಕ್ಷೆ ಮಾಡಿ ನಾನು ಬರುವೆ ಒಡೆಯ. ನನ್ನ ಕೆಲಸ ಮುಗಿಯಿತು. ಇದು ಹೇಗೆ ಸಾಧ್ಯ? ಮಾನವರ ಬುದ್ಧಿ ಕೆಡುತ್ತೆ, ಗುರಿನೂ ತಪ್ಪುತ್ತೆ. ಆದರೆ ಭೂತಗಳಿಗೆ ಬುದ್ಧಿನೂ ಕೆಡುವುದಿಲ್ಲ, ಗುರಿನೂ ತಪ್ಪುವುದಿಲ್ಲ. ನಾನೇ ದಿಗ್ವಿಜಯ. ಏನು? ನೀನು ದಿಗ್ವಿಜಯ? ಮತ್ತೆ ನೀನ್ ಯಾಕೆ ಈ ವೇಷದಲ್ಲಿದ್ಯಾ? ಅವತ್ತು ಇದು ಗುರುಗಳೇ ನಡೆದ ವಿಚಾರ. ನನಗೆ ಗೊತ್ತಿಲ್ಲ, ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳಬೇಕು ಅನ್ನಿಸ್ತು. ನೀವು ನನಗೆ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಗುರುಗಳೇ ಇಲ್ಲದೆ ನನಗೆ ಯಾರು ಮಾರ್ಗದರ್ಶಕರೇ ಇಲ್ಲದ ಹಾಗಾಗಿತ್ತು. ಇನ್ನು ಮುಂದೆ ನನಗೆ ಯಾವ ಚಿಂತೆನೂ ಇಲ್ಲ. ಆ ದೇವರೇ ನನ್ನ ಮುಂದೆ ನಿಮ್ಮನ್ನ ತಂದು ನಿಲ್ಲಿಸಿದ್ದಾರೆ. ನೀನೇನ್ ಗುರು, ನಾನು ರೌಂಡ್ ಹೊಡ್ಕೊಂಡು ಬರೋಷ್ಟರಲ್ಲಿ ಇಲ್ಲಿ ಬಂದು ನಿಂತ್ಬಿಟ್ಟಿದ್ಯಾ? ಅಲ್ಲ, ಏನ್ ನಿನ್ ಪ್ರಾಬ್ಲಮ್ಮು? ಏನೋ ಮಾತಾಡ್ಬೇಕು, ಬೇಗ ರೆಡಿ ಆಗು ಅಂತ ಇಲ್ಲಿಗೆ ಕರ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ದೇವದಾಸ್ ಥರ ನಿಂತಿದ್ಯಲ್ಲ, ಮತ್ತೇನ್ ವಿಷಯ ಅಂತ ಸ್ವಲ್ಪ ಹೇಳ್ತೀಯಾ? ಕೇಳಿ ನನ್ನ ಕಿವಿನ ಪಾವನ ಮಾಡ್ಕೋತೀನಿ. ಮಾತಾಡು ತಂದೆ. ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಶೈಲು, ಆದ್ರೆ ಹೇಗೆ ಹೇಳೋದಂತಾನೆ ಗೊತ್ತಾಗ್ತಲ್ಲ. ಎಲ್ರು ಬಾಯಲ್ಲೇ ಹೇಳೋದಲ್ವಾ ಗುರು, ನೀನು ಹಾಗೆ ಹೇಳು, ಅರ್ಥ ಆಗತ್ ನನ್ಗೆ. ನೋಡು, ಏನ್ ಬೇಕಾದ್ರೂ ಮಾತಾಡು, ಆದ್ರೆ ಒಂದ್ ವಿಷಯ ಬಿಟ್ಟು. ದೇವಸ್ಥಾನದ ಮುಂದೆ ಇದ್ದೀವಿ, ಈಗ ಪ್ರಪೋಸ್ ಮಾಡಿದ್ರೆ ಅವಳು ಖಂಡಿತ ಒಪ್ಕೊಂಡ್ಬಿಡ್ತಾಳೆ ಅನ್ನೋ ಬಂಡ ಧೈರ್ಯ ಮಾಡಿದ್ಯೋ ಸರಿ ಇರಲ್ಲ. ಆಮೇಲೆ
ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ಯಾಕಂದ್ರೆ ಪ್ರೀತಿ ಗೀತಿ ಎಲ್ಲ ನನಗಾಗಲ್ಲಮ್ಮ. ಈ ಶೈಲು ಒಂಥರ ಲಿಮಿಟೆಡ್ ಎಡಿಷನ್. ಪ್ರೀತಿ ಗೀತಿ ಅಂದ್ರೆ ಅವಳಿಗೆ ಇಷ್ಟ ಆಗಲ್ಲ. ಇವಾಗ ನಾನು ಮಾತಾಡಕ್ ಬಂದಿರೋದು ಪ್ರೀತಿ ಬಗ್ಗೆನೇ. ಅಯ್ಯೋ, ನೀನ್ ಗೊತ್ತಿತ್ತು ಕಣಯ್ಯ, ನನಗೆ ಚೆನ್ನಾಗಿ ಗೊತ್ತಿತ್ತು ನೀನಿಂದ ಕೆಟ್ಟ ನನ್ನ ಮಗ ಅಂತ ನನಗೆ ಗೊತ್ತಿತ್ತು. ಎಲ್ಲ ಹೇಳಿದ್ಮೇಲೂ ಮತ್ತೆ ಅದೇ ಕತೆ ಹೊಡಿತಿದ್ಯಲ್ಲ ನೀನು. ನನ್ನ ಜೀವನದಲ್ಲಿ ನಾನು ಪ್ರೀತಿಸಿದ್ದು ಅವಳೊಬ್ಳನ್ನೇ, ಪ್ರೀತಿಸೋದು ಅವಳೊಬ್ಳನ್ನೇ, ನನ್ನನ್ನು ಪ್ರೀತಿಸಿದ್ದು ಅವಳೊಬ್ಳೆ. ಅವಳೆ ಶಿವಾನಿ. ನಮ್ಮ ಪ್ರೀತಿ ಎಂಥದ್ದು ಅಂದರೆ ಕಲ್ಮಶನೇ ಇಲ್ಲದೆ ಇರೋಂಥದ್ದು, ಅರ್ಥ ಇಲ್ಲದೆ ಇರೋಂಥದ್ದು. ಇಡೀ ಜಗತ್ತಿನ ತೂಕ ಒಂದು ಕಡೆಗೆ ಹಾಕಿ ನಮ್ಮ ಪ್ರೀತಿನ ಒಂದು ಕಡೆಗೆ ಹಾಕಿದ್ರೆ ನಮ್ಮ ಪ್ರೀತಿನೇ ಗೆಲ್ಲೋದು. ಅಷ್ಟು ತೂಕ ನಮ್ಮ ಪ್ರೀತಿಗೆ. ಎಲ್ಲರೂ ಹೇಳ್ತಿರ್ತಾರೆ ನಾನು ನಿನ್ನ ಅಷ್ಟು ಪ್ರೀತಿಸ್ತೀನಿ, ಇಷ್ಟು ಪ್ರೀತಿಸ್ತೀನಿ, ಪ್ರಾಣಕ್ಕಿಂತ ಹೆಚ್ಚಾಗೆಲ್ಲ ಪ್ರೀತಿಸ್ತೀನಿ ಅಂತ. ಆದರೆ ನನ್ನ ಶಿವಾನಿ ಪ್ರೀತಿಗೋಸ್ಕರ ಅವಳು ಪ್ರಾಣನೇ ಬಿಟ್ಬಿಟ್ಲು. ಅದು ನನ್ನ ಶಿವಾನಿ. ಅಪ್ಪ, ತಂದೆ, ನಿನ್ನ ಬಗ್ಗೆ, ನಿನ್ನ ಶಿವಾನಿ ಬಗ್ಗೆ, ನಿಮ್ಮ ಲವ್ ಸ್ಟೋರಿ ಬಗ್ಗೆ, ನಿಮ್ಮ ರೊಮ್ಯಾನ್ಸ್ ಬಗ್ಗೆ ಕೇಳಿ ಕೇಳಿ ನನ್ನ ಕಿವಿನೇ ತೂತಾಗ್ಬಿಟ್ಟಿದೆ ಗುರು. ಇನ್ನೊಂದ್ಸತಿ ಏನಾದರೂ ಹೇಳಿದ್ರೆ ಕಿವಿಯಿಂದ ರಕ್ತ ಬಂದ್ಬಿಡುತ್ತಷ್ಟೆ. ಸಾಕು, ದಯವಿಟ್ಟು ಇನ್ನೊಂದ್ಸತಿ ಹೇಳ್ಬೇಡ. ಇದನ್ನು ನಾನು ಹೇಳಲೇಬೇಕು, ನೀನು ಇದನ್ನು ಕೇಳಲೇಬೇಕು. ಯಾಕೆ ಗೊತ್ತಾ, ನನ್ನ ಪ್ರೀತಿ ಬಗ್ಗೆ, ಶಿವಾನಿ ಬಗ್ಗೆ ನಾನು ನಿಂಗೆ ಪ್ರತಿಯೊಂದು ಹೇಳಿದ್ದೀನಿ. ಆದರೆ ಒಂದು ವಿಷಯ ಬಿಟ್ಟು. ಅಂದ್ರೆ ಮುಖ್ಯವಾದ ವಿಚಾರ ಅಂದ್ರೆ ಏನದು? ಅಂದ್ರೆ ಇಷ್ಟು ದಿನ ನೀನ್ ಹೊಡೆದ ಕತೆ ಎಲ್ಲ ಬುರುಡೆ ಅಂತನಾ? ಓ, ಹಂಗಾದ್ರೆ ಅವಳು ನಿನ್ ಪ್ರೀತಿನೇ ಮಾಡಿಲ್ಲ ಅನ್ಸುತ್ತೆ. ನೀನೇ ಅವಳು ಹಿಂದೆ ಬಿದ್ದು ಬಲವಂತವಾಗಿ ಕಾಟ ಕೊಟ್ಟು ಪ್ರೀತಿ ಮಾಡಿರ್ತೀಯ. ಇದು ಅವಳಿಗೆ ಇಷ್ಟ ಇಲ್ಲದ ಪ್ರೀತಿ, ನೀನು ಬಲವಂತವಾಗಿ ಪಡ್ಕೊಂಡ್ ಪ್ರೀತಿ ಅಲ್ಲ. ಬಲವಂತ ಮಾಡಿ ಪಡ್ಕೊಂಡಿದ್ದ ಪ್ರೀತಿ ಅಲ್ಲ, ಇದು ಭಗವಂತನೇ ಸೇರಿಸಿದ ಪ್ರೀತಿ. ನಿನ್ನ ಹತ್ರ ನಾನು ಎಲ್ಲ ವಿಷಯನೂ ಹೇಳಿದ್ದೀನಿ, ಆದರೆ ಒಂದು ವಿಷಯ ಬಿಟ್ಟು. ಅದನ್ನು ಹೇಳಬೇಕು ಅಂತಾನೆ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋದು. ಎಲ್ಲರೂ ಅನ್ಕೊಂಡಿರೋ ಹಾಗೆ ಶಿವಾನಿ ಮಾವನಿ ಮನುಷ್ಯಲೇ ಅಲ್ಲ, ಅವಳು ಈ ಲೋಕದವಳೇ ಅಲ್ಲ. ಏನು? ಈ ಲೋಕದವಳೆ ಅಲ್ವಾ? ಹಾಗಾದ್ರೆ ಅತಳ, ವಿತಳ, ಸುತಳ, ಮಹಾತಳ, ತಳಾತಳ, ಪಾತಾಳ, ಇಷ್ಟು ಲೋಕದಲ್ಲಿ ಯಾವ ಲೋಕದವಳು? ಅವಳು ನಾಗ್ಲೋಕ. ನಾವು ಬರ್ಬೇಕು ಅಂತ ಸುದ್ದಿ ಕಳಿಸಿದ ಯಾಕ? ನಾನು ನಿಮ್ಮನ್ನು ಕರೆಸಲಿಲ್ಲ. ಮತ್ತಿನ್ಯಾರು? ದಿಗ್ವಿಜಯ ನಿಮ್ಮನ್ನು ಕರೆಸಿದ್ದು. ಏನು? ದಿಗ್ವಿಜಯ್ ಅವರ? ಏನ್ ಹೇಳ್ತಾ ಇದ್ದೀರಾ? ಎಲ್ಲಿದ್ದಾರೆ ಅವರು? ದಿಗ್ವಿಜಯ ಗುರುಗಳ ಇವನ ದಿಗ್ವಿಜಯ. ತಲೆ ಕೆಟ್ಟೋಗಿದೆ ಗುರುಗಳಿಗೆ. ಗುರುಗಳೇ, ಇವನ್ ದಿಗ್ವಿಜಯ ಅಲ್ಲ, ದಿಗ್ವಿಜಯ ತಮ್ಮ ಧನಂಜಯ. ಅಯ್ಯೋ, ಇವನು ಧನಂಜಯನಲ್ಲ.
ಏನ್ ಮಾಡ್ತಾ ಇದ್ದೀರಾ? ನೀವೇನೋ ಮಾಟ ಮಂತ್ರ ಮಾಡಿ ಕಣ್ಕಟ್ತಾ ಇದ್ದೀರಾ, ಯಾಮಾರಿಸ್ತಾ ಇದ್ದೀರಾ. ನಾನು ನಮ್ಮಲ್ಲ. ಇವನೇ ದಿಗ್ವಿಜಯ. ದಿಗ್ವಿಜಯ ಮಾತಾಡು. ಏಯ್ ಹೌದು ಕಣ್ರು, ಗುರುಗಳು ಹೇಳ್ತಾ ಇರೋದು ಸತ್ಯ. ರೂಪದಲ್ಲಿ ನಾನು ಧನಂಜಯ ಆದ್ರೆ ಒಳಗಿರೋ ಆತ್ಮ ನಿಮ್ಮ ಸ್ನೇಹಿತ ದಿಗ್ವಿಜಯನದ್ದು. ನಾನ್ ನಂಬಲ್ಲ. ಹಾ, ಏಯ್ ನಾವೆಲ್ಲ ಒಟ್ಟಿಗೆ ಸೇರಿ ತಾನೆ ನಾಗಮಣಿನ ತರೋಕ್ ಹೋಗಿದ್ದು. ನಾಗಮಣಿನ ನೋಡಿದ ತಕ್ಷಣ ನೀನು ಅದನ್ನ ತಗೊಳೋದಕ್ಕೆ ಹೋದೆ, ಆಗ ನಾನೇ ನಿನ್ನನ್ನು ತಡೆದಿದ್ದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಸುಟ್ಟು ಬೂದಿ ಆಗ್ಬಿಡ್ತಿದ್ದೆ ನೀನು. ಅದು ನಿಜ. ಹಾಗಂತ ಅವರೇ ನೀವು ಅಂತ ನಂಬಕ್ಕಾಗಲ್ಲ. ಆ, ಏಯ್ ನಾನು ನೀನು ಮೂರ್ನಾಡಿಗೆ ಹೋಗಿದ್ವಿ. ಹೋಗ್ತಲ್ಲ ಒಂದು ಆಕ್ಸಿಡೆಂಟ್ ಮಾಡಿದ್ವಿ. ಅಲ್ಲಿ ಒಬ್ಬ ಹುಡುಗಿ ಸಿಕ್ಕಿದ್ಲು, ನೀನು ಅವಳನ್ನ ಪಟಾಯಿಸಿದ್ವಿ. ಈ ವಿಷಯ ನಿನಗೂ ನನಗೂ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಹೌದು ತಾನೆ? ದಂಡಪಾಣಿ ಕಗ್ಗದ ಮನೆಯಲ್ಲಿ ನೀನು ಸಿಕ್ಕಾಕೊಂಡಿದ್ದೆ. ನಾನು ಬಿಡಿಸ್ಲಿಲ್ಲ ಅಂದಿದ್ರೆ ನಿನ್ನ ಮೇಲೆ ಕೇಸ್ ಆಗಿರೋದು. ಅದು ಕೇಸ್ ಆಗಿರೋ ಹಾಗೆ ನೋಡ್ಕೊಂಡಿದ್ದು ನಾನು ತಾನೆ. ಈಗ ನೆನಪಾಯ್ತಾ? ನೀನೊಬ್ಬ ದೊಡ್ಡ ಹುಮನೈಸರ್, ನೀನು ಜಿಪುಣ. ದುಡ್ಡು ಅಂದ್ರೆ ದುರಾಸೆ ನಿನಗೆ. ಈಗಲಾದ್ರೂ ನಂಬ್ತೀರಾ ನಾನೇ ದಿಗ್ವಿಜಯ ಅಂತ? ಆಗ್ತಾ ಇಲ್ಲ. ಆದ್ರೂ ಇದೆಲ್ಲ ಹೇಗ್ ಸಾಧ್ಯ? ನಾಗಲೋಕನ ಇದ್ಯಾ ಊರ್ ಗುರು? ನನ್ ಎಲ್ಲೂ ಕೇಳೇ ಇಲ್ವಲ್ಲ. ನಾಗಮಂಗ್ಲ ಕೇಳಿದ್ದೀನಿ, ನಾಗರಬಾವಿ ಕೇಳಿದ್ದೀನಿ, ನೆಲಮಂಗ್ಲನೂ ಕೇಳಿದ್ದೀನಿ. ಈ ನಾಗಲೋಕ ಎಲ್ಲಿ ಬರುತ್ತೆ? ಈ ಪ್ರಪಂಚದ ಆಚೆ ಇರೋ ಒಂದು ಸುಂದರವಾದ ಲೋಕ, ನಾಗಲೋಕ. ಆ ನಾಗಲೋಕದಲ್ಲಿ ಬರೀ ನಾಗಗಳೇ ವಾಸ ಮಾಡುವಂತಹ ಮಹಾಲೋಕ. ಏನಯ್ಯ ಹೇಳ್ತಾ ಇದ್ಯಾ? ಹಾವು ಅಂತ್ಯಾ, ನಾಗ ಅಂತ್ಯಾ, ಏನ್ ಮಾತಾಡ್ತಾ ಇದ್ಯಾ ನೀನು? ಸತ್ಯ, ಯಾರಿಗೂ ಹೇಳಕ್ಕಾಗದಿರೋ ಸತ್ಯ, ಆದ್ರೆ ನಿನಗೆ ಗೊತ್ತಾಗ್ಲೇಬೇಕಾಗಿರೋ ಸತ್ಯ. ನೋಡೋದಕ್ಕೆ ನಿಂತರನೇ ಇದ್ದಿದ್ದು ನನ್ನ ಶಿವಾನಿ ಮನುಷ್ಯಲೇ ಅಲ್ಲ, ಅವಳು ನಾಗಲೋಕದವಳು ಅನ್ನೋ ಸತ್ಯ. ಅವಳು ನಾಗಿಣಿ, ನಾಗಲೋಕದ ನಾಗಿಣಿ. ನಾಗಿಣಿನ ಅವಳು ಮನುಷ್ಯನೇ ಅಲ್ಲ, ಅವಳೊಂದು ಸರ್ಪ, ಇಚ್ಛಾಧಾರಿ ಹಾವು ಅವಳು. ಹಾವಾ? ಏನಯ್ಯ ನಿನ್ ಕತೆ? ರಿಯಾಲಿಟಿ ಶೋ ಅಂತ ಕರ್ಕೊಂಡು ಬಂದು ಹಾರರ್ ಶೋ ಕತೆ ಹೇಳ್ತಿದ್ಯಲ್ಲಯ್ಯ. ಅವಳು ನಾಗ್ಲೋಗ್ದವಳು, ನೀನ್ ಇಲ್ಲಿ ಅವನು. ನಿಮ್ಮಿಬ್ರ ಮಧ್ಯೆ ಲವ್ವು ಮದುವೆ, ನಂಗೇನು ಅರ್ಥ ಆಗ್ತಿಲ್ಲ. ಅದೇ ನನಗೂ ಗೊತ್ತಿಲ್ಲ. ಅವಳು ನಾಗಿಣಿ ಅಂತ ನನಗೂ ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೆ ನಾನೇ ಅವಳನ್ನ ದೂರ ತಳ್ಬಿಟ್ಟಿದ್ದೆ. ಅವಾಗ ಅವಳೇ ಹೇಳಿದ್ಲು, ಅವಳು ಬಂದಿದ್ದು ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ ಅಂತ. ಪ್ರೀತಿಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದ್ಲಾ? ಅಲ್ಲಿಂದ ಇಲ್ಲಿಗೆ ಬಂದ್ಲು, ಇಲ್ಲಿ ಬಂದು ಪ್ರಾಣ ಬಿಟ್ಬಿಟ್ಲು. ನಿನ್ನೆ ನೋಡಿದಾಗಿಂದ ನನಗೆಷ್ಟೋ ಗೊಂದಲಗಳಿತ್ತು. ಶಿವಾನಿ ವಿಚಾರದಲ್ಲೂ ನನಗೆ ಹೀಗೆ ಗೊಂದಲಗಳಿತ್ತು. ಈಗ ನನಗೆ ಆ ಎಲ್ಲ ಗೊಂದಲಗಳಿಗೂ
ಉತ್ತರ ಬೇಕು, ಅದು ನಿನ್ನಿಂದ ಸಿಗಬೇಕು. ಅದಕ್ಕೆ ನಿನ್ನನ್ನು ಈ ಜಾಗಕ್ಕೆ ಕರ್ಕೊಂಡು ಬಂದಿರೋದು. ಇದು ನಡೆದದ್ದು ನಾಗಿಣಿಯಿಂದ ನಾಗಮಣಿನ ಪಡೆಯೋದಕ್ಕೆ ಹೋದಾಗ ನಾಗಿಣಿ ನನ್ನನ್ನು ಸಾಯಿಸ್ಬಿಟ್ಲು. ಹಾಗೆ ಅವಳು ನಾಗಮಣಿನೂ ತಗೊಂಡು ಹೋಗ್ಬಿಟ್ಲು. ಸುಳ್ಳು ಹೇಳ್ತಾ ಇದ್ದೀರಾ ನೀವು. ನಾಗಮಣಿನ ಎತ್ಕೊಂಡು ಅದರಿಂದ ಶಕ್ತಿನ ಪಡ್ಕೊಂಡು ವೇಷ ಬದಲಾಯಿಸಿ ನಾಟಕ ಮಾಡ್ತಾ ಇದ್ದೀರಾ. ಕೊಂಡೇ ಯಾಮರ್ಸ್ತಾವ್ನ ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ನಾಗಮಣಿ ನನ್ನ ಹತ್ರ ಇಲ್ಲ. ಆದರೆ ನಾಗಮಣಿ ಎಲ್ಲಿದೆ ಅಂತ ನನಗೆ ಗೊತ್ತು. ಇನ್ನು ಗೊತ್ತಾ ನಾಗಮಣಿ ಎಲ್ಲಿದೆ? ಹೇಳು. ಎಲ್ಲೈತೆ ಹೇಳು. ಅದು ನನ್ನ ಸೊಸೆಯ ಹೊಟ್ಟೆಯ ಒಳಗಡೆ ಇದೆ. ಏನ್ ಹೇಳ್ತಿದ್ಯಾ? ನಾಗಮಣಿ ನಿನ್ ಸೊಸೆ ಹೊಟ್ಟೆ ಒಳಗೈತೆಂಡ ಅಂದ್ರ ನಿನ್ ಸೊಸೆ ಶಿವಾನಿ ನಾಗಿನಿ ಅಂಡ? ಹೌದು, ನನ್ನ ಸೊಸೆ ಶಿವಾನಿಯೇ ನಾಗಿಣಿ. ಅವಳೇ ಅವತ್ತು ಹಾವಿನ ರೂಪ ತಾಳಿ ಆ ನಾಗಮಣಿನ ನುಂಗಿದ್ದು. ಏನೋ ನಿಮ್ಮ ಮಗನ ಹೆಂಡತಿ ಶಿವಾನಿ ನಾಗಿಣಿನ? ಸುಳ್ಳು ಹೇಳ್ತಿದ್ದ ಬಿಡ್ಡ. ಇಲ್ಲ, ದಿಗ್ವಿಜಯ ಹೇಳ್ತಾ ಇರೋದು ಸತ್ಯ. ಏನ್ ಹೇಳ್ತಿದ್ದೀರಾ? ಅದ್ ನಿಮ್ಗೆ ಹೆಂಗ್ ಗೊತ್ತು? ಇವನ್ ಹೇಳ್ತಾ ಇರೋದು ನಿಜ. ಅದನ್ನ ನಾನ್ ಕಂಡು ಹಿಡ್ಕೊಂಡು ನಾಗಮಣಿಯ ವಶ ಮಾಡ್ಕೊಳ್ಳೋದಕ್ಕೋಸ್ಕರ ಶಿವಾನಿನ ಸುಟ್ಟು ಹಾಕಿದೆ. ಅದಕ್ಕೆ ಸಹಾಯ ಮಾಡಿದ್ದು ಬೇರೆ ಯಾರು ಅಲ್ಲ, ನಿಮ್ಮ ಸತ್ತು ಹೋದ ಸ್ನೇಹಿತ ಭೂಪತಿ. ಯೋ ಏನಯ್ಯ ಹೇಳ್ತಾ ಇದೀಯ ನೀನು? ನಿನ್ ಮಾತು ಕೇಳಿ ತೊಲೆ ಫುಲ್ಲು ಕೆಟ್ಟೋಯ್ತು. ಎಲ್ಲದಕ್ಕೂ ನನ್ನಲ್ಲೇ ಉತ್ತರ ಇದೆ ಅಂದ್ರೆ ಏನರ್ಥ? ನನಗೊಂದು ನಾನು ಪ್ರೀತಿಸಿದ ಹುಡುಗಿನ ನನ್ನ ಕಣ್ಣೆದ್ರಿಗೇನೆ ಬರ್ಬರವಾಗಿ ಸುಟ್ಟಾಕ್ಬಿಟ್ರು. ಯಾಕವರು ಶಿವಾನಿನ ಕೊಂದಿದ್ದು? ಗೊತ್ತಿಲ್ಲ. ಅದನ್ನ ತಿಳ್ಕೋಬೇಕು ಅಂತಾನೆ ನಾನು ನಿನ್ನನ್ನು ಕರ್ಕೊಂಡು ಬಂದಿದ್ದು. ಅರ್ಥ ಆಗ್ತಿಲ್ಲ. ನೀನು ಶಿವಾನಿ ಥರನೇ ಇದೆಯಲ್ವಾ? ನೀನು ನಮ್ಮ ಜೊತೆಗೆ ಇದ್ರೆ ಅವರೆಲ್ಲರೂ ಓ ಶಿವಾನಿ ಇನ್ನೂ ಬದುಕೇ ಇದ್ದಾಳ, ಅವಳು ಮತ್ತೆ ನಾವು ತೊಂದರೆ ಕೊಡಬೇಕು ಅಂತ ಅವರೆಲ್ಲರೂ ಬಂದೇ ಬರ್ತಾರೆ. ಆವಾಗ ಶಿವಾನಿನ ಸಾಯಿಸಿದವ್ರು ಯಾರ್ಯಾರು ಅಂತ ನಾನು ಕಂಡುಹಿಡಿಬೋದು ಅಂದ್ಕೊಂಡು ನನ್ನ ಸ್ವಾರ್ಥಕ್ಕೆ ನಿನ್ನನ್ನು ಕರ್ಕೊಂಡು ಬಂದೆ. ಅವ್ರು ಯಾರು ಅಂತ ಒಂದ್ಸತಿ ನಂಗೆ ಗೊತ್ತಾಗೋದ್ರೆ ಸಾಕು. ಅವರೊಬ್ಬೊಬ್ರು ನಾನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಆ ಪ್ರತಿಕಾರ ತೀರಿಸ್ಕೊಳ್ಳೋದಕ್ಕೆ ನೀನು ನನಗೆ ಬೇಕಾಗಿತ್ತು. ಈ ವಿಷಯ ನಿನಗೆ ಹೇಳಿದೆ ಮುಚ್ಚಿಟ್ಟಿದ್ದು ನನಗೆ ತುಂಬ ಫೀಲ್ ಆಗ್ತಾ ಇದೆ. ಏನು ಗೊತ್ತಿಲ್ಲದಿರೋ ನಿನ್ನನ್ನು ಇದರಲ್ಲಿ ಇನ್ವಾಲ್ವ್ ಮಾಡಬಾರ್ದಾಗಿತ್ತು.
ಇದೊಂಥರ ಸಾವಿನ ಗೇಮ್ ಅಲ್ವಾ? ಪ್ರತಿ ಸಲ ನಿನಗೆ ಸತ್ಯನ ಹೇಳ್ಬಿಡ್ಬೇಕು ಅಂತ ತುಂಬ ಅನ್ಸೋದು. ಆದರೆ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆದರೆ ಒಂದು ವಿಷಯ ಶೈಲು, ನನ್ನ ಶಿವಾನಿ ಇವಾಗ ಬದುಕಿಲ್ದೇ ಇರ್ಬೋದು, ಆದರೆ ಒಂದೊಂದ್ಸಲ ನೀನು ಆಡೋ ಮಾತು, ನಿನ್ನ ನಡವಳಿಕೆ, ನಿನ್ನ ಕಣ್ಣಲ್ಲಿ ಕಾಣಿಸೋ ಪ್ರೀತಿ, ಇದೆಲ್ಲ ನೋಡ್ತಾ ಇದ್ರೆ ನಿನ್ನಲ್ಲಿ ನನ್ನ ಶಿವಾನಿನೇ ಕಾಣಿಸ್ಬಿಡ್ತಾಳೆ. ಶಿವಾನಿ ಆಡ್ತಿದ್ದ ಕೆಲವು ಮಾತುಗಳು ಈಗ ನೀನು ಹೇಳಿದ್ರೆ ಮತ್ತೆ ನನ್ನ ಶಿವಾನಿನೇ ಬಂದ್ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ.